ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಈಗ ನಾವು ಅದೇ ನಮ್ದು ಏನೋ ಒಂದು ಪೈಲಟ್ ಪ್ರಾಜೆಕ್ಟ್ ಒಂದು ಹೊಸದು ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿದ್ದೆ. ಅಲ್ಲೇ ಇದು ನಮ್ದು ಕ್ಲೌಡ್ ಕಿಚನ್ ಸೆಟಪ್ ಸದ್ಯಕ್ಕೆ ಟೆಂಪರರಿ ಎಷ್ಟಾಗಬೇಕು ಅಷ್ಟು ಮಾಡೀವಿ. ಸ್ವಲ್ಪ ಪೇಂಟಿಂಗ್ ಕೆಲಸ ಆಗೋದೈತಿ. ಏನೇನು ಬೇಸಿಕ್ ಸೆಟಪ್ ಆಗಬೇಕೆಲ್ಲ ಆಗೈತಿ. ಫ್ರಿಜ್ ಬಂದೈತಿ, ಫ್ರೀಜರ್ ಬಂದೈತಿ, ನಮ್ದು ಹೊಸ ಅವನ್ ಬಂದೈತಿ, ಒಂದು ಇಲ್ಲಿ ಸೆಟಪ್ ಏರಿಯಾ ಐತಿ. ಆ್ಯಂಡ್ ಈಚೆ ಕಡೆ ಒಂದು ಸ್ವಲ್ಪ ಸ್ಟೋರ್ ರೂಮ್ ಟೈಪ್ ಎಲ್ಲ ಐತಿ. ಸದ್ಯಕ್ಕೆ ಸ್ವಲ್ಪ ಡೆವಲಪ್ ಆಗಲಿ ಪೂರ ಪೇಂಟಿಂಗ್ ಆಮೇಲೆ ತೋರಿಸ್ತೀನಿ ಅಂತ. ಬಟ್ ಇವತ್ತೇನೈತಿ ಟೆಸ್ಟ್ ಫೋಟೋಗ್ರಾಫಿಗೆ ಏನು ನಮ್ದು ಐಟಮ್ಸ್ ಅದಾವೆ ಮೆನ್ಯೂದಾಗ ಅವನ್ನೆಲ್ಲ ಎದ್ದು ಮಾಡೋದೈತಿ ಇದ್ರೊಳಗೆ. ಸೊ ಇದ್ರೊಳಗೆ ಬಂದುಬಿಟ್ರೆ ನಿಮಗೆ ಚಿಕನ್ ಬಿರಿಯಾನಿ, ರೆಡ್ ಕಲರ್ದ ಚಿಕನ್ ಕಬಾಬ ಆ್ಯಂಡ್ ಗ್ರೀನ್ ಕಲರ್ದ ಚಿಕನ್ ಕಬಾಬ ಆ್ಯಂಡ್ ಬಿರಿಯಾನಿ ಇಸ್ ದ ಕಾಂಬೋ. ಮತ್ತು ಕೆ ಜಿ ಗಟ್ಟಲೆ ನಿಮಗೆ ಬೇಕಂದ್ರೆ ಕೆ ಜಿ ಗಟ್ಟಲೆನೂ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಸೊ ಇದನ್ನು ನೀವು ಆರ್ಡ್ರ್ ಮಾಡೋಕೆ ಬಿರಿಯಾನಿ ಡೇಸ್ ಅಂತೇಳಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಾಗ ನಿಮಗೆ 2 ಪ್ಲ್ಯಾಟ್ಫಾರ್ಮ್ದಾಗ ನಾವು ಇದನ್ನು ಸೆಟಪ್ ಮಾಡೀವಿ. ಆ್ಯಂಡ್ ಇನ್ನೊಂದು ವೀಕ್ ಒಳಗೆ ಏನೈತಿ ನೀವು ಈ ವಿಡಿಯೋ ನೋಡತ್ತೀರಂದ್ರೆ ಎಲ್ಲ ಲೈವ್ ಹೋಗ್ತೈತಿ 2 ಪ್ಲ್ಯಾಟ್ಫಾರ್ಮ್ದಾಗ. ಸೊ ನಮ್ದು ಬಿರಿಯಾನಿ ಆ್ಯಂಡ್ ಕಬಾಬ್ ತಿನ್ನಾಕ ನೀವು ಬಿರಿಯಾನಿ ಡೇಸ್ಗೆ ಹೋಗಿ ಫುಡ್ ಆರ್ಡರ್ ಮಾಡಿ. ಸೆಟಪ್ ಮಾಡೋಕೆ ಏನೈತಿ ಭಾಳ ತ್ರಾಸ ತೊಗೊಂಡೇವಿ. ಲೈಕ್ ರೆಂಟ್ ಅಗ್ರಿಮೆಂಟ್ ಮಾಡಿಸಿ ಲೀಗಲಾಗಿ ಏನೇನು ಡಾಕ್ಯುಮೆಂಟ್ಸ್ ಮಾಡೋದವು, ಫುಡ್ ಸರ್ಟಿಫಿಕೇಟ್ ಆಗಲಿ, ಟ್ರೇಡ್ ಲೈಸೆನ್ಸ್ ಆಗಲಿ ಏನೂ ಬಿಟ್ಟಿಲ್ಲ. ಎಲ್ಲ ಲೀಗಲಾಗಿ ಅಕೌಂಟ್ ಜಿ ಎಸ್ ಟಿ 10 ಲ್ಯಾಕ್ ಮಟ್ಟ ಬೇಕಾಗಿಲ್ಲ ಅಂತಾರೆ. ಬಟ್ ಅದನ್ನು ನಾವು ಫೈಲ್ ಮಾಡ್ಕೊಂತ ಸಣ್ಣದಿಲ್ಲ ಅಂತ ನಾವು ಹೋದ್ರೆ ಭಾಳ ಚಲೋ ಅಂತೇಳಿ ಅದನ್ನು ಮಾಡ್ಸೇವಿ. ಎಲ್ಲ ಅಥೆಂಟಿಕ್ ನಿಮಗೆ ಏನು ಟೇಸ್ಟ್ ವಿತೌಟ್ ಫುಡ್ ಕಲರಿಂಗ್, ವಿತೌಟ್ ಟೇಸ್ಟಿಂಗ್ ಪೌಡರ್, ಅಜಿನೋಮೋಟೊ, ಚೈನೀಸ್ ಫುಡ್ ತಿನ್ನೋದ್ರಾಗ ನೀವು ಹಾಕ್ತಾರೆ ಅದೇನು ಹಾಕೋಂಗಿಲ್ಲ. ಎಲ್ಲ ಪ್ಯೂರ್ ಹೋಮ್ ಇಂಗ್ರೀಡಿಯೆಂಟ್ಸ್. ಲೈಕ್ ಈವನ್ ಗರಂ ಮಸಾಲ ಅವೇನದಾವ ಇವನು ನಾವು ಮನೆಯೊಳಗೆ ರೋಸ್ಟ್ ಮಾಡಿದ್ದ ಈ ಫ್ಲೇವರ್ಸ್ ನೀವು ಎಂಜಾಯ್ ಮಾಡೋಕೆ ಎಲ್ಲಿ ಹೋಗ್ಬೇಕು ಏನು ಹೇಳಿದಾಗಲೇ ಇಲ್ಲೇ ಸ್ಕ್ರೀನ್ನಾಗ ಬರೋದೈತಿ. ಇದನ್ನು ಸರ್ಚ್ ಮಾಡಿರಿ, ನಿಮಗೆ ಅಲ್ಲಿ ಸಿಗ್ತದೆ. ಈಗ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಏನು ಎಲ್ಲ ನೋಡಿರಿ. ಸದ್ಯಕ್ಕೆ ಹುಡುಗ ಇವತ್ತು ಇಲ್ಲ, ಸದ್ಯಕ್ಕೆ ಇವತ್ತು ನಾವ ಕುಕ್ಕ, ನಾವ ಶೆಫ್, ಮಾಸ್ಟರ್ ಶೆಫ್ ಹುಬ್ಳಿ. ರೈಸ್ ಬಾಯ್ಲ್ ಆಗೈತಿ, ಚಿಕನಿಂದ ಗ್ರೇವಿ ರೆಡಿ ಆಗೈತಿ. ಈಗ ರೈಸ್ ಏನೈತಿ ಬಸದ ಇದ್ರೊಳಗಿಂತ ಸೀದಾ ಏನೈತಿ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು. ಸೊ ಆ್ಯಸ್ ಯೂಶ್ವಲ್ ಬಿರಿಯಾನಿ ಏನೈತಿ ನಾನು ಅಂದ್ಕೊಳಂಗಿಲ್ಲ ಇಷ್ಟು ಚಲೋ ನಾ ಮಾಡ್ತೀನಿ ಅಂತೇಳಿ. ಬಟ್ ಅಷ್ಟು ಚಲೋ ಆಗಿರ್ತೈತಿ ಎವ್ರಿ ಟೈಮ್ ನಾವು ಮಾಡಿದಾಗ. ಹಿಂಗಾಗಿ ಇದು ಇನಿಷಿಯೇಟಿವ್ ಏನೈತಿ ಕೈ ಹಾಕಿ ಬಿಟ್ಟೆ ಇದ್ರೊಳಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತೇಳಿ. ಸೊ ನಿಮಗೆ ಬಿರಿಯಾನಿ ಮಾಡಿದ್ದಾತು, ತಿಂದಿದ್ದು ಆಯ್ತು, ಹೊಟ್ಟೆ ಭಾಳ ಹಸ್ದಿದ್ದು. ಪ್ರಿಪ್ರೇಷನ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಹಿಂಗಾಗಿ ಏನೈತಿ ತಿನ್ನೋದು ಭಾಳ ಹೊಟ್ಟೆ ಹಸಿದು, ಲೇಟಾಗಿ ಊಟ ಮಾಡಿದ್ವಿ. ಅದನ್ನ ಯಾವುದು ಶೂಟ್ ಮಾಡೋಕ್ಕೆ ಹೋಗಬೇಡ ಅಂತಂದ್ರೆ ಮನ್ಯಾಗ ತಿನ್ನೋದನ್ನ ಏನೋ ತೋರಿಸ್ಬಾರ್ದಂತ, ಹೊಟ್ಟೆ ಕಡಿತೈತಂತ. ಸೊ ನಿಮಗೆ ಡಿಲಿಷಿಯಸ್ ಬಿರಿಯಾನಿ, ಕಬಾಬ್ ಕಾಂಬೋ ಇದನ್ನೆಲ್ಲ ತೊಗೊಳಂಗಿತ್ತಾರ ಆರ್ಡ್ರ್ ಮಾಡಿರಿ. ಆ್ಯಂಡ್ ಒಂದೆರಡು ಫೋಟೋ ಹಾಕ್ತೀನಿ ನೋಡಿರಿ ನಾನು ಇವತ್ತು ಏನೇನು ಪ್ರಿಪ್ರೇಷನ್ ಮಾಡಿದ್ದೆ ಅದ್ರದ್ದು. ಏನೇನು ಡಿಶ್ ನಮ್ಮ ಇದ್ರಾಗ ಸಿಗ್ತಾವೆ ಅದ್ರದ್ದು ಕಾಂಬೋ 1-2-3 ವೆರೈಟೀಸ್ ನಿಮಗೆ ವಿತ್ ಬಿರಿಯಾನಿ ಜೊತೆ ಯಾವ ಕಬಾಬ್ ಬೇಕಾ, ಯಾವ ಕೋಲ್ಡ್ ಡ್ರಿಂಕ್ ಬೇಕು, ಈ ಥರ ಎಲ್ಲ ಇರ್ತೈತಿ. ಸೊ ಅಲ್ಲೋಗಿ ಆರ್ಡರ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಇದು ಹೇಳ್ಕೊಂತ ಇಲ್ಲೇ ಈ ವಿಡಿಯೋ ಮುಗಿಸೋನು. ಎಲ್ಲರೂ ನೀವು ಮಸ್ತ್ ಮಜಾ ಮಾಡತ್ತೀರಿ ಲೈಫ್ನಾಗ ಅಂತ ಅನ್ಕೊತೀನಿ. ನಾವು ಮಾಡಿದ ಬಿರಿಯಾನಿ ತಿಂದ್ರೆ ಅಂದ್ರೆ ಇನ್ನೂ ಮಸ್ತ್ ಮಜಾ ಬರ್ತೀರಿ. ಜೈ ಶ್ರೀರಾಮ್.